ವೈರಮುಡಿ ಬ್ರಹ್ಮೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಪಾಲನೆ ಹಾಗೂ ಭದ್ರತೆಗಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು 1210 ಆರಕ್ಷಕ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಡಾ ಕುಮಾರರವರು ತಿಳಿಸಿದರು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವದ ಸಂಬಂಧ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇಲುಕೋಟೆ ಚೆಲುವನಾರಾಯಣಸ್ವಾಮಿ ದೇವಾಲಯದಲ್ಲಿ 2026ನೇ ಸಾಲಿನ ವೈರಮುಡಿ ಬ್ರಹ್ಮೋತ್ಸವ ಮಾರ್ಚ್ 23ರಿಂದ ಪ್ರಾರಂಭವಾಗಿ ಏಪ್ರಿಲ್ 4ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು, ಮಾರ್ಚ್ 28ರಂದು ಶ್ರೀ ವೈರಮುಡಿ ಕಿರೀಟಧಾರಣೆ ಉತ್ಸವ ನಡೆಯಲಿದ್ದು, ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಸಂಬಂಧ ದೇವಾಲಯ ಮತ್ತು ಇತರೆ ಇಲಾಖೆಗಳಿಂದ ಶ್ರೀ ಕ್ಷೇತ್ರದಲ್ಲಿ ಕೈಗೊಳ್ಳಬೇಕಾಗಿರುವ ಪೂರ್ವ ಸಿದ್ಧತೆ ಮತ್ತು ಮುಂಜಾಗ್ರತಾ ಕ್ರಮಗಳ ಸಿದ್ಧತಾ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದೆ. ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷದಷ್ಟು ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇರುತ್ತದೆ ಎಂದು ತಿಳಿಸಿದರು. 2026ನೇ ಸಾಲಿನಲ್ಲಿ ಈ ವರ್ಷ ಏನು ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಈಗಾಗಲೇ 2 ಸಭೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ 2 ಸಭೆಗಳನ್ನು ಕೂಡ ಈಗಾಗಲೇ ಮಾಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು ಈಗಾಗಲೇ ದಿನಾಂಕ 23/3/2023ರಿಂದ ಈಗಾಗಲೇ ಬ್ರಹ್ಮೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶನಿವಾರ ನಾಳೆ 28/3/2026 ನಾಳೆ ವೈರಮುಡಿ ಕಿರೀಟಧಾರಣೆ ಮತ್ತು ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ತೆಪ್ಪೋತ್ಸವ ಏಪ್ರಿಲ್ 1ನೇ ತಾರೀಕು ತೆಪ್ಪೋತ್ಸವ ಇರುತ್ತೆ. ರಥೋತ್ಸವ ಮಾರ್ಚ್ 31ನೇ ತಾರೀಕು ಇರುತ್ತೆ. ಸೊ ನಾಳೆ ಬೆಳಿಗ್ಗೆ 28ನೇ ತಾರೀಕು ಶನಿವಾರ ನಾಳೆ ಬೆಳಿಗ್ಗೆ ನಮ್ಮ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಪೆಟ್ಟಿಗೆಯು ದೇವಾಲಯಕ್ಕೆ ನಾವು ವಿದ್ಯುಕ್ತವಾಗಿ ಶಿಷ್ಟಾಚಾರದ ಪ್ರಕಾರ ಕಳಿಸಿಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 7 ಗಂಟೆಗೆ ನಮ್ಮ ಖಜಾನೆಯಿಂದ ವೈರಮುಡಿ ಪೆಟ್ಟಿಗೆಯನ್ನು ನಾವು ತೆಗೆದುಕೊಂಡು ದೇವಾಲಯಕ್ಕೆ ಕಳಿಸ್ಕೊಡ್ತೇವೆ. ಈಗಾಗಲೇ ರೂಟು ಕೂಡ ಡಿಸೈಡ್ ಮಾಡಿದ್ದೇವೆ. ಪ್ರತಿ ವರ್ಷ ಯಾವ್ಯಾವ ರೂಟಲ್ಲಿ ಹೋಗಬೇಕು ಅದೇ ರೂಟ್ನಲ್ಲಿ ಮಾಡಿಕೊಂಡು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಸರಿಸುಮಾರು ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಅಂದರೆ ನಾಳೆ ಶನಿವಾರಕ್ಕೆ ಸುಮಾರು 1.5ರಿಂದ 2 ಲಕ್ಷ ಭಕ್ತಾದಿಗಳು ಸಾರ್ವಜನಿಕರು ಆಗಮಿಸುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಭಕ್ತಾದಿಗಳ ಅನುಕೂಲಕ್ಕಾಗಿ ನಾವೀಗಾಗಲೇ KSRTC ವತಿಯಿಂದಲೂ ಕೂಡ ಮೇಲ್ಕೋಟೆಗೆ ಸಂಪರ್ಕ ಕಲಿಸುವ ಸಂದರ್ಭದಲ್ಲಿ ಸುಮಾರು 140 ಬಸ್ಸುಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಬೆಂಗಳೂರಿಂದ ಬರತಕ್ಕಂಥ ಬಸ್ ಇರ್ಬೋದು, ಮೈಸೂರಿಂದ ಬರೋಂಥ ಬಸ್ ಇರ್ಬೋದು, ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ ಬರುವಂಥ ಬಸ್ಸು ಒಟ್ಟು 140 ಬಸ್ಸುಗಳನ್ನು ವ್ಯವಸ್ಥೆಯನ್ನು ನಮ್ಮ KSRTC ಅವರಿಗೆ ಸೂಚನೆ ಕೊಟ್ಟು ಅವರು ಮೇಲುಕೋಟೆ ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಅಂತ ವಿಶೇಷವಾದಂಥ ನಾಮಫಲಕವನ್ನು ಬಸ್ನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಒಟ್ಟು 140 ಬಸ್ಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋಂಥದ್ದನ್ನು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನು ನಮ್ಮ ಭಾಳ ಮುಖ್ಯವಾಗಿ ಬರ್ತಕ್ಕಂಥ KSRTC 140 ಬಸ್ಗಳನ್ನು ಕೂಡ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಸ್ಥಳ ತನಿಖೆಯನ್ನು ಮಾಡಿ ಸಭೆಯನ್ನು ಮಾಡಿ ನಮ್ಮಲ್ಲಿ ಅಲ್ಲಿ ಏನು ಮೇಲ್ಕೋಟೆ ವಲಯ ಅರಣ್ಯಾಧಿಕಾರಿ ಕಚೇರಿ ಇದೆ ಆ ಕಚೇರಿಯ ಎದುರುಗಡೆ ನಾವು KSRTC ಬಸ್ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸೊ ಅಲ್ಲಿಂದ ನಾವು ಪಾರ್ಕಿಂಗ್ ವ್ಯವಸ್ಥೆ ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಿರುವಂಥ ಸ್ಥಳದಿಂದ ಬಹಳ ಮುಖ್ಯವಾಗಿ ದೇವಾಲಯಕ್ಕೆ ಬರಲಿಕ್ಕೆ ಹೆಚ್ಚು ಕಡಿಮೆ 900 ಮೀಟರಿಂದ 1 ಕಿಲೋಮೀಟರ್ ದೂರ ಇದೆ. ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಅಲ್ಲಿಂದ ನಡೆಯೋದು ಬೇಡ ಅಂಥೇಳಿ ನಾವು ಉಚಿತವಾಗಿ 5 ಮಿನಿ ಬಸ್ಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಪಾರ್ಕಿಂಗ್ ಸ್ಥಳದಿಂದ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಸೊ ಅದರದ್ದು ಕೂಡ ನಾವು ಈಗಾಗಲೇ ಖಾಸಗಿ ಶಾಲೆಗಳ ಬಸ್ಸುಗಳನ್ನು ತೆಗೆದುಕೊಂಡು ಮತ್ತು ಅವರಿಗೆ ನಾವು ದೇವಾಲಯಗಳಿಂದ ಎಲ್ಲ ಒಂದು ವೆಚ್ಚವನ್ನು ಭರಿಸುವ ಮೂಲಕ ಮಿನಿ ಬಸ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಸೊ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ವಾಹನ ದಟ್ಟಣೆಯನ್ನು ನಿರ್ವಹಿಸುವಂಥ ದೃಷ್ಟಿಯಿಂದ ಅಗತ್ಯವಾಗತಕ್ಕಂಥ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ಭಾಳ ಮುಖ್ಯವಾಗಿ ನಮಗೆ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 5 ಕಡೆ ಮೇನಾಗಿ ಪ್ರಮುಖವಾದಂಥ ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮೇಲ್ಕೋಟೆ ಗ್ರಾಮದ ಬಿಸಿಲು ಮಾರಮ್ಮ ದೇವಾಲಯದ ಬಳಿ ಇರತಕ್ಕಂಥ ರಸ್ತೆ ಏನಿದೆ ಅದು ಗಣ್ಯರ ವಾಹನಗಳಿಗಾಗಿ ಮೀಸಲಿಟ್ಕೊಂಡಿದ್ದೇವೆ. ಮತ್ತು ಯದುಶೈಲ ಪ್ರೌಢಶಾಲೆ ಹತ್ರ ನಾವು ದ್ವಿಚಕ್ರ ವಾಹನಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. SCT ಕಾಲೇಜ್ ಅಂತ ಇದೆ, ಪಾಲಿಟೆಕ್ನಿಕ್ ಕಾಲೇಜು, ಅಲ್ಲಿ 4 ಚಕ್ರದ ವಾಹನಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು ಜಕ್ನಳ್ಳಿ ರಸ್ತೆಯ ಕಣಿವೆ ಸರ್ಕಲ್ವರೆಗೆ ಸುಮಾರು 11 ಕಡೆ ದ್ವಿಚಕ್ರ ವಾಹನಗಳಿಗೆ ಬೈಕ್ಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲೂ ಕೂಡ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ.
ಮತ್ತು ಪ್ರವಾಸಿ ಮಂದಿರದ ರಸ್ತೆಯಲ್ಲಿರ್ತಕ್ಕಂಥ ಗೌರಿಕಟ್ಟೆ ಆಪೋಸಿಟ್ ಏನಿದೆ ಅಲ್ಲಿ ಸುಮಾರು 14 ಸ್ಥಳಗಳಲ್ಲಿ ಅಲ್ಲಿ ಹಿಂದೆ ಮತ್ತು ಮುಂದೆ ಮತ್ತು ಪಕ್ಕ ಎಲ್ಲ ಸೇರಿ ಒಟ್ಟು 14 ಸ್ಥಳಗಳಲ್ಲಿ 4 ಚಕ್ರದ ವಾಹನಗಳಿಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಎಲ್ಲೆಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲೆಲ್ಲ ಸೈನ್ ಬೋರ್ಡ್ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಪಾರ್ಕಿಂಗ್ ಪ್ಲೇಸ್ನಲ್ಲಿ ಕೂಡ ಸೂಕ್ತ ಲೈಟಿಂಗ್ ವ್ಯವಸ್ಥೆ ಆಗಿದೆ. ಮತ್ತು ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಅಲ್ಲೂ ಕೂಡ ಶೌಚಾಲಯದ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಆರಕ್ಷಕ ಸಿಬ್ಬಂದಿ ನಿಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ SP ಅವರು ನಂತರ ಅದನ್ನು ಬ್ರೀಫ್ ಮಾಡ್ತಾರೆ. ಸೊ ದಾಸೋಹದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವೈರಮುಡಿ ಬ್ರಹ್ಮೋತ್ಸವ ನಡೀತಕ್ಕಂಥ ದಿನ ಏನಿದೆ ನಾಳೆ 28ನೇ ತಾರೀಕಿಂದ ನಾಡಿದ್ದು 29ನೇ ತಾರೀಕು ಬೆಳಿಗ್ಗೆ 8 ಗಂಟೆವರೆಗೂ ಕೂಡ ಯಾರು ಭಕ್ತಾದಿಗಳು ಬರ್ತಾರೆ ಅವರಿಗೆ ನಿರಂತರವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ನಾವು ದಾಸೋಹ ಭವನದಲ್ಲಿ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ನಮ್ಮ ಆರೋಗ್ಯ ಇಲಾಖೆಯವ್ರನ್ನು ಕೂಡ ನೇಮಿಸ್ಕೊಂಡಿದ್ದೇವೆ. ಅಲ್ಲಿ ಏನು ಪ್ರಸಾದ ವಿತರಣೆ ಮಾಡ್ತಾರೆ ಆ ಪ್ರಸಾದವನ್ನು ಫುಡ್ ಟೆಸ್ಟಿಂಗ್ ಆಫೀಸರ್ ಕೂಡ ಟೆಸ್ಟ್ ಮಾಡಿ ಅವರು ಕೂಡ ಸರ್ಟಿಫಿಕೇಷನ್ ಕೊಡ್ತಾರೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಳ್ತಾ ಇದೆ. ಶೌಚಾಲಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗೇನು ದೇವಾಲಯಕ್ಕೆ ಬರ್ತಕ್ಕಂಥ ಏನು ಭಕ್ತಾದಿಗಳಿದ್ದಾರೆ, ಸಾರ್ವಜನಿಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ತಾತ್ಕಾಲಿಕವಾದಂಥ ಶೌಚಾಲಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದಲೂ ಕೂಡ ಏನು ರೆಗ್ಯುಲರಾಗಿ ಬಿಲ್ಡಿಂಗ್ಗಳಿದೆ ಅದರ ಜೊತೆಗೂಡಿ ಸುಮಾರು 52 ಕಡೆ ನಾವು ತಾತ್ಕಾಲಿಕವಾದಂಥ ಬಯೋಕೆಮಿಕಲ್ ಟಾಯ್ಲೆಟ್ಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಮತ್ತು ವಿಶೇಷವಾಗಿ ಈ ಬಾರಿ ಪ್ರತಿ ಸಲ ಅದನ್ನು ನಾವು ತಾತ್ಕಾಲಿಕ ವ್ಯವಸ್ಥೆ ಮಾಡೋದು 50 ಅಲ್ಲದಲ್ಲೇ ನಾವೇನು ಮಾಡ್ತಾಯಿದ್ದೀವಿ ಈ ಸಲ ಅಂತ ಹೇಳಿದರೆ ಒಟ್ಟು 20 ಕಡೆ ಪರ್ಮನೆಂಟ್ ಶೌಚಾಲಯದ ವ್ಯವಸ್ಥೆನೂ ಕೂಡ ಪಾರ್ಕಿಂಗ್ ಪ್ಲೇಸಲ್ಲಿ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲೆಲ್ಲಿ ನಾವು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಈಗಾಗಲೇ ಕೊಟ್ಟಿದ್ದೇವೆ. ಅಲ್ಲಿದೆ KSRTC ಬಸ್ ನಿಲ್ದಾಣದ ಹತ್ರ 4 ಕಡೆ ಮಾಡ್ತಾ ಇದ್ದೀವಿ. ಮತ್ತು ಪಾರ್ಕಿಂಗ್ ಸ್ಥಳಗಳು ಎಲ್ಲೆಲ್ಲಿದೆ ಅಲ್ಲಿ ಟೋಟಲ್ 22 ಯೂನಿಟು. ಸೊ ಅವೆಲ್ಲವೂ ಕೂಡ ನಂಬರ್ಸನ್ನು ತಮಗೆ ಕೊಟ್ಟಿದ್ದೀವಿ. ಒಟ್ಟು 52 ಕಡೆ ತಾತ್ಕಾಲಿಕವಾದಂಥ ಶೌಚಾಲಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಮತ್ತು CC ಕ್ಯಾಮ್ರಾಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ನಮ್ಗೆ ಏನಾಗ್ತಾಯಿತ್ತು, ಬಂದೋಬಸ್ತ್ ಮಾಡಬೇಕಾದ್ರೆ ಟೆಂಪಲ್ ಹೊರಗಡೆ ಹೊರಾಂಗಣದಲ್ಲಿ ಮತ್ತು ರಥೋತ್ಸವ ಹೋಗುವಂಥ ಏನು ಎಲ್ಲ ಸುತ್ತಮುತ್ತ ಜಾಗದಲ್ಲಿ ಕೂಡ ನಮಗೆ ಪ್ರತಿ ವರ್ಷ ನಾವು ಬಾಡಿಗೆಯಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸ್ಕೊಳ್ತಾ ಇದ್ವಿ. ಬಟ್ ಆದರೆ ನಾವು ಕಳೆದ ಬಾರಿ ಮತ್ತು ಅದಕ್ಕಿಂತ ಹಿಂದಿನ ಬಾರಿ 2 ವರ್ಷಗಳಲ್ಲಿ ಹಣವನ್ನು ಉಳಿತಾಯ ಮಾಡಿ ಶಾಶ್ವತವಾದಂಥ CC ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದೇವೆ. ಪರ್ಮನೆಂಟ್ CC ಕ್ಯಾಮ್ರಾ ಹಾಕಿದ್ದೇವೆ. ಅದು ಪ್ರತಿ 365 ಡೇಸ್ ಪೊಲೀಸ್ ಸುರಕ್ಷಾ ದೃಷ್ಟಿಯಿಂದಲೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಅದನ್ನು ಕೂಡ ಕಂಟಿನ್ಯೂ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲೂ ಕೂಡ CC ಕ್ಯಾಮ್ರಾ ಅವಶ್ಯಕತೆ ಇದೆ ಅದನ್ನು ಕೂಡ ಹಾಕ್ತಾಯಿದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಜನದಟ್ಟಣೆ ಇದೆ ಅಂಥ ಕಡೆ ಎಲ್ಲವೂ ಕೂಡ ನಾವು CC ಕ್ಯಾಮ್ರಾ ಅಳವಡಿಕೆ ಮಾಡಿಕೊಂಡು ಅದರದ್ದು ಕೂಡ ನಿಗಾ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಮ CO ಜಿಲ್ಲಾ ಪಂಚಾಯತಿಯವರ ನೇತೃತ್ವದಲ್ಲಿ ಈಗಾಗಲೇ ಸಭೆಗಳನ್ನು ಕೂಡ ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯವರಿಗೆ ಮತ್ತು ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಇಲಾಖೆಯವರು ಕೂಡ ಸೂಚನೆಯನ್ನು ಕೊಟ್ಟು ಎಲ್ಲೆಲ್ಲಿ ಪಾರ್ಕಿಂಗ್ ಸ್ಥಳಗಳಿದೆ, ಎಲ್ಲಿ ಜನ ಸಂದಣಿ ಜಾಸ್ತಿ ಬರ್ತಾರೆ ಅಂಥ ಕಡೆ ಎಲ್ಲವೂ ಕೂಡ ನಾವು ಹೆಚ್ಚುವರಿ ತಾತ್ಕಾಲಿಕ ನಲ್ಲಿಗಳನ್ನು ಅಳವಡಿಸುವ ಮೂಲಕ ಜೊತೆಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಪೊಲೀಸ್ ಅಧೀಕ್ಷಕರು VJ ಶೋಭರಾಣಿರವರು ಮಾತನಾಡಿ, ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಸಾರ್ವಜನಿಕರಿಗೆ ತುರ್ತು ಅವಘಡಗಳ ನಿರ್ವಹಣೆಗಾಗಿ 2 ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಕ್ಷೇತ್ರದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆ ಪಾಲನೆ ಹಾಗೂ ಭದ್ರತಾ ಹಿತದೃಷ್ಟಿಯಿಂದ 1200ಕ್ಕೂ ಹೆಚ್ಚು ಆರಕ್ಷಕ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು. ವೈರಮುಡಿ ಉತ್ಸವಕ್ಕಾಗಿ ಈಗಾಗಲೇ 2 ಅಡಿಷನಲ್ SP, 6 DYSP, 29 ಇನ್ಸ್ಪೆಕ್ಟರ್ಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ಸು 97, PSIs 158 ಹಾಗೂ ಸಿಬ್ಬಂದಿಗಳು 946 ಸಿಬ್ಬಂದಿಗಳು ಮತ್ತು QRT ಟೀಮು 2, DR 5 ಮತ್ತು KSRP 3 ನಿಯೋಜಿಸಲಾಗಿದೆ. ಇದರಂತೆ ಮತ್ತು ವಾಹನ ನಿಲುಗಡೆಗೆ 2 ವೀಲರ್ಸ್ ಪಾರ್ಕಿಂಗ್ಗೆ 11 ಕಡೆಯಲ್ಲಿ ಸ್ಥಳ ಗುರುತಿಸಲಾಗಿದೆ. ಕಣಿವೆ ಕ್ರಾಸಿಂದ ಮೇಲ್ಕೋಟೆ ರಸ್ತೆ ಕಡೆ ಹೋಗುವಂಥ ದಾರಿಯಲ್ಲಿ 2 ವೀಲರ್ಸ್ ಪಾರ್ಕಿಂಗು, ಹಾಗೆ ಡಿಗ್ರಿ ಕಾಲೇಜಿಂದ ಗೌರಿಕಟ್ಟೆ ಸರ್ಕಲ್ ಕಡೆಗೆ ಹೋಗುವ ರಸ್ತೆಯಲ್ಲಿ 4 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. VIPಸ್ಗೆ ಮತ್ತು ನ್ಯಾಯಾಧೀಶರುಗಳಿಗೆ
ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಯಾವುದು ಅಫಿಷಿಯಲ್ ವೆಹಿಕಲ್ಸ್ ಬರ್ತದೆ, ಸರ್ಕಾರಿ ವಾಹನಗಳು, ಅದಕ್ಕೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ. ಈ ಮೂಲಕ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ, ಯಾರು ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಪಾರ್ಕಿಂಗ್ ಮಾಡಿದ್ರೆ ಈ ಸತಿ ಟೋಯಿಂಗ್ ವೆಹಿಕಲ್ಸ್ ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ. ನಿಮ್ಮ ವಾಹನಗಳನ್ನ ಟೋ ಮಾಡ್ತಾರೆ. ಸೊ ಹಂಗಾಗಿ ಯಾರು ರಸ್ತೆ ಬದಿಯಲ್ಲಿ ಯಾರು ಪಾರ್ಕಿಂಗ್ ಮಾಡಬಾರ್ದು ಮತ್ತು ಪ್ರತ್ಯೇಕವಾಗಿ ನಿಮ್ಗೆಲ್ರಿಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಆರ್ ನಂದಿನಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರು ಟಿಕೆ ಹರೀಶ್ ರವರು ಉಪಸ್ಥಿತರಿದ್ದರು.